ರಾಯನ ಆರ್ಭಟ, ಸೇತುವೆ ಇಲ್ಲದೆ ಪರದಾಡುತ್ತಿರುವ ಸಾರ್ವಜನಿಕರು. ಕೇವಲ 3 ಗಂಟೆ ಸುರಿದ ಭಾರೀ ಮಳೆಗೆ ಜನತೆ ಬೆಚ್ಚಿ ಬೆರಗು. ಹೋಬಳಿಯ ರ್ಯಾಪ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಪ್ಪಾಜಿಹಳ್ಳಿ ಗ್ರಾಮದಲ್ಲಿ ಕೇವಲ 3 ಗಂಟೆಗಳ ಕಾಲ ಸುರಿದ ಧಾರಾಕಾರ ಮಳೆ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಸೋಮವಾರ ಬೆಳಗಿನ ಜಾವ 4ರಿಂದ 6 ಗಂಟೆಯವರೆಗೆ ಸುರಿದ ಭಾರೀ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ತುಳುಕಿದ್ದು ಗ್ರಾಮದಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಅಪ್ಪಾಜಿಹಳ್ಳಿಯಿಂದ ಹೊರವಲಯದಲ್ಲಿರುವ ಮಿದ್ದಿ ಭಾಗಕ್ಕೆ ತೆರಳಲು ಗ್ರಾಮಸ್ಥರು ಜೀವದ ಹಂಗು ತೊರೆದು ಪ್ರಯಾಣಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರಿಯಾದ ಸೇತುವೆ ವ್ಯವಸ್ಥೆ ಇಲ್ಲದಿರುವುದು ಪ್ರತಿ ಮಳೆಯಲ್ಲೂ ಇದೇ ಸಮಸ್ಯೆ ಎದುರಾಗಲು ಕಾರಣವಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ರೆ ಈ ದಾರಿ ರ್ಯಾಪ್ಟೆ ಪಂಚಾಯಿತಿ ಬರ್ತಕ್ಕಂಥ ಅಪ್ಪಾಜಿಹಳ್ಳಿಯ ದಾರಿ. ಈ ದಾರಿ ಸುಮಾರು ಅಂತಂದ್ರೆ ಒಂದು 50 ವರ್ಷದಿಂದ ಈ ದಾರಿ ಇದೇ ಥರನೇ ಐತೆ. ಇಲ್ಲಿ ಒಂದು 20 ಮನೆಗಳಿದ್ದಾವೆ. 20 ಮನೆಗಳಲ್ಲಿ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಮತ್ತು ಹೆಣ್ಮಕ್ಳಿದ್ದಾರೆ. ಈ ಥರ ಚಿಕ್ಕ ಮಳೆ ಬಂದರೆ ಈ ದಾರಿ ಈ ರೇಂಜಲ್ಲಿ ಐತೆ ಅಂತಂದರೆ ಇನ್ನು ಬೇರೆ ಇಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ. ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಇದ್ರ ಬಗ್ಗೆ ತಮ್ಮ ಅಧಿಕಾರಿಗಳಿಗೆ ಯಾವಾಗಲೂ ಹೇಳ್ತಾ ಇದ್ದೀವಿ, ಬಟ್ ಅವ್ರೇನು ತಲೆ ಕೆಡಿಸ್ಕೊತಾ ಇಲ್ಲ. ಇದಕ್ಕೆ ಇದೇ ಥರ ಮುಂದುವರೆದ್ರೆ ನಾವೊಂದು ರ್ಯಾಪ್ಟೆ ಪಂಚಾಯತಿಗೆ ಮುಖ್ಯ ಕಳಿಸಿ ನಾವು ರೆಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಿಗೆ ತೆರಳಬೇಕಾದ ವಿದ್ಯಾರ್ಥಿಗಳು ಹಾಗೂ ದಿನನಿತ್ಯ ಕೆಲಸಗಳಿಗೆ ಹೋಗುವವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವೃದ್ಧರನ್ನ ಯುವಕರು ಕೈ ಹಿಡಿದು ದಾಟಿಸುವ ದೃಶ್ಯಗಳು ಕಂಡುಬಂದವು. ಇನ್ನು ಮಿದ್ದಿ ಭಾಗದಲ್ಲಿರುವ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ಸೌಲಭ್ಯಗಳು ಸಮರ್ಪಕವಾಗಿ ಲಭ್ಯವಿಲ್ಲ ಎಂಬುದು ಮತ್ತೊಂದು ಶೋಚನೀಯ ಸಂಗತಿ. ಈ ಕುರಿತು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲವೆಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವರದಿ ನಂದೀಶ್ ನಾಯ್ಕ್, ಶ್ರೀ ಟಿವಿ ನ್ಯೂಸ್, ಪಾವಗಡ.